ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲಾ ಶ್ರೀನಾಥ್. ಇವತ್ತು ಅಣ್ಣ ಅವ್ರ ಮನೆ ಗ್ರೂಪ್ ಪ್ರವೇಶ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಮಗಳಿಗೆ ಒಂದಿನ ಏನೋ ಲೀವ್ ಆಗುತ್ತೆ ಅಷ್ಟೇ, ರಜೆ ಇತ್ತು, ಅದಕ್ಕೆ ಹೋಗ್ತಾ ಇರೋದು. ಮತ್ತು ಅಣ್ಣ ಅಂದರೆ ದೊಡ್ಡಪ್ಪ ಅವ್ರ ಮಗ, ಅವ್ರದ್ದು ಗ್ರೂಪ್ ಪ್ರವೇಶ ಇತ್ತು ಅದಕ್ಕೆ. ಮತ್ತು ನನ್ನ ಮಗ ಅಂತೂ ಫುಲ್ ಖುಷಿಯಾಗಿದ್ದಾನೆ. ಯಾಕೆ ಅಂದರೆ ಅವನಿಗೆ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲೇ ಹಸುಗಳು ಎಲ್ಲ ಇರುತ್ತಲ್ಲ, ಅವ್ರ ಮಾಮ ಅವರು ನೋಡ್ಕೊಂಡು ಆರಾಮಾಗಿ ಇರ್ಬೋದು ಅಂದ್ಬಿಟ್ಟು. ಬೆಳಗ್ಗೆ ನಾವು ನಾಷ್ಟ ಏನೂ ತಿಂದಿಲ್ಲ, ಬರೀ ನಾನು ಟೀ ಕುಡಿದ್ಬಿಟ್ಟು ಮಕ್ಕಳು ಹಾಲು ಕುಡಿದಿದ್ರು. ಅದಕ್ಕೆ ಇನ್ನು ಇಲ್ಲಿ ಮಾರ್ಕೆಟ್ ಬಸ್ ಸ್ಟಾಪ್ ಬಂದ್ವಿ. ಅಲ್ಲಿ ಫುಲ್ಲು ಹೊಟ್ಟೆ ಹಶ್ವಾಗ್ತಾಯಿತ್ತು. ಸರಿ ಅಂದ್ಬಿಟ್ಟು ಅಲ್ಲಿ ಚಿಕ್ಕದಾಗಿ ಒಂದು ಬಂಡಿ ಇಕ್ಕೊಂಡಿದ್ರು, ಟ್ರೈ ಮಾಡೋಣ ಅಂದ್ಬಿಟ್ಟು ಹೋಗಿ ಒಂದು ಪ್ಲೇಟ್ ಇಡ್ಲಿ ತಗೊಬಂದಿದ್ದು. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಆವಾಗ ಅನಿಸ್ತು ಹೋಟ್ಲಲ್ಲಿ ನಾವು ಜಾಸ್ತಿ ಹೋಗಿ ತಿಂತೀವಿ, ಒಂದೊಂದು ಟೈಮ್ ಇಲ್ಲಿ ತಿಂದರೆ ಕೂಡ ಆವಾಗ ಅದ್ರ ಟೇಸ್ಟ್ ಗೊತ್ತಾಗುತ್ತೆ, ಚೆನ್ನಾಗಿತ್ತು ಅಲ್ಲಿ. ಸರಿ, ಇನ್ನು ನನ್ನ ಮಗಳಿಗಂತೂ ತುಂಬ ನಿದ್ದೆ ಬಂದಿತ್ತು. ನನ್ನ ಮಗ ಫುಲ್ ಖುಷಿಯಾಗಿದ್ದ, ಅವ್ನು ನಿಂತ್ಕೊಂಡು ವಿಸಿಲ್ ಹಾಕ್ಕೊಂಡು ಆ ಥರ ಊರಿಗೆ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು. ಇವಾಗ ಬಂದುಬಿಟ್ಟು ಇನ್ನೇನು ಹತ್ರ ಮುಳಬಾಗ್ಲು ಹತ್ರ ಇದ್ದೀವಿ. ನನಗೆ ಮುಳಬಾಗ್ಲು ಅಂಬೇಡ್ಕರ್ ಸರ್ಕಲ್ ಬಂತು ಅಂದರೆ ಫುಲ್ಲು ಖುಷಿ. ಯಾಕಂದರೆ 2 ಅವರ್ 3 ಅವರ್ ಕುತ್ಕೊಂಡು ಬಸ್ಸಲ್ಲಿ ಇರ್ತೀವಲ್ಲ ಅದಕ್ಕೆ. ಮತ್ತು ಅತ್ತಿಗೆಗೆ ಫೋನ್ ಮಾಡಿದ್ದೆ ನಾನು, ನೀನೇನು ತಗೊಂಡೋಗಿದ್ದೆ ಗಿಫ್ಟು ಅಂತ. ಅದಕ್ಕೆ ಫೋಟೋ ಫ್ರೇಮ್ ಅಂತ ಹೇಳಿದರು. ಮತ್ತು ನಮ್ಮ ರಿಲೇಷನ್ನಲ್ಲೆಲ್ಲ ಬಂದಿರೋರೆಲ್ಲ ಫೋಟೋ ಫ್ರೇಮ್ ಹಾಕಿದ್ದಾರೆ ಅಂತ ಹೇಳಿದರು. ಅದಕ್ಕೆ ಬೇಡ ಅಂದ್ಬಿಟ್ಟು ಬಿಂದಿಗೆ ಏನಾದರೂ ಈಸ್ಕೊಳೋಣ, ನೆನಪಿರತ್ತೆ ಅಂದ್ಬಿಟ್ಟು ಈಸ್ಕೊಂಡು ಅದ್ರ ಮೇಲೆ ನನ್ನ ಮಗಳ ಹೆಸರು ಮತ್ತು ಮಗಂದು ಇನ್ಸಿಲ್ ಹಾಕ್ಸಿದ್ವಿ. ನಮಗೆ ಒಂಥರ ಸೆಂಟಿಮೆಂಟ್. ಇವಾಗ ನನ್ನ ಹೆಸರು, ನಮ್ಮ ಹಸ್ಬೆಂಡ್ ಹೆಸರು ಅಷ್ಟು ನನಗೇನು ಇಷ್ಟ ಆಗಲ್ಲ. ನನಗೆ ನನ್ನ ಮಗಳು ಮತ್ತು ಮಗಂದು ಅಷ್ಟು ಏನೋ ಒಂಥರ ಇಂಪಾರ್ಟೆಂಟು. ಫುಲ್ಲು ಖುಷಿಯಾಗಿ ನಡ್ಕೊಂಡು ಅವನು ಎಲ್ಲಾದರೂ ಹೋಗ್ಬೇಕಂದ್ರೆ ನಡೆಯಲ್ಲ. ನಮ್ಮ ತವ್ರ ಮನೆಗಾದರೆ ಆರಾಮಾಗಿ ನಡೀತಾನೆ, ಯಾಕೆಂದರೆ ಬೇಗ ಹೋದರೆ ಹಸುಗಳು ನೋಡ್ಬೋದು ಅಂದ್ಬಿಟ್ಟು. ಇವತ್ತೇನಾದರೂ ಅಪ್ಪ ಇದ್ದಿದ್ದರೆ ತುಂಬ ಖುಷಿ ಪಡ್ತಾ ಇದ್ದ. ಮತ್ತು ಅಣ್ಣ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಅಲ್ಲೇ ನಿಂತ್ಕೊಮ್ಮ, ಬರ್ತೀನಿ ನಾನು ಇದು ಗಾಡಿ ಎತ್ಕೊಂಡು ಅಂತ ಹೇಳಿದರು. ಸರಿ, ಯಾಕೆ ನಿಂತ್ಕೊಳ್ಳೋದು, ಹೋಗೋಣ ಅಂತ ಸುಮ್ಮನೆ ಹೋಗ್ತಾ ಇದ್ದೆ. ಅಪ್ಪ ಬಗ್ಗೆ ಯಾಕೆ ಹೇಳಿದೆ ಅಂದರೆ, ನಮ್ಮ ದೊಡ್ಡಪ್ಪ ಮಗನ್ನ ನಮ್ಮಪ್ಪ ಯಾವತ್ತೂ ಅಂದರೆ ಅಣ್ಣ ಮಗ ಅಂದ್ಬಿಟ್ಟು ನೋಡಿಲ್ಲ. ಅಷ್ಟು ಚೆನ್ನಾಗಿ ತುಂಬ ಇಷ್ಟ, ನಮ್ದು ಅಣ್ಣ ಅಂದರೆ ತುಂಬ ಇಷ್ಟ. ದೊಡ್ಡಪ್ಪ ಮಗ ಅಂದರೆ ನಮ್ಮ ಅಪ್ಪನಿಗೆ ತುಂಬ ಇಷ್ಟ. ಅಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ರು. ನಮ್ಮ ಅಣ್ಣ ಕೂಡ ಎಷ್ಟೋ ಸಲ ಬೇಕಾದರೆ ಆ ಗ್ರೂಪ್ ಪ್ರವೇಶದೇನ ನೆನೆಸ್ಕೊಂಡಿರ್ತಾರೆ. ಇದರಲ್ಲಿ ಮಿಸ್ ಆಗಿರೋದು ಅಂದರೆ ದೊಡ್ಡಪ್ಪನೂ ಮತ್ತು ನಮ್ಮಪ್ಪ ಇಬ್ಬರೂ ಇಲ್ಲ. ಇದ್ದಿದ್ದರೆ ಅಂತೂ ತುಂಬ ಇನ್ನೇನೋ ಆ ಮನೆ ಮುಂದೆ ಇದಾಗ್ತಾರಲ್ಲ ಚಪ್ಪರ ಎಲ್ಲ, ಅದೆಲ್ಲ ಅವರೇ ಹಾಕ್ಕೊಂಡು ಅಷ್ಟು ಖುಷಿ ಪಡ್ತಾಯಿದ್ರು. ಯಾಕೆಂದರೆ ನಮ್ಮ ಅಪ್ಪಗೂ ಅವಾಗ್ನಿಂದನೂ ನಮ್ಮ ಅಣ್ಣ ಈ ಥರ ಮನೆ ಕಟ್ಕೊಂಡು ಇರಬೇಕು ಅಂದ್ಬಿಟ್ಟು, ಅವಾಗೆಲ್ಲ ಹಳೆ ಮನೆಗಳೆಲ್ಲ, ಅದಕ್ಕೆ ತುಂಬ ಖುಷಿ ಪಡ್ತಾಯಿದ್ರು. ಅದು ಮಾತ್ರ ತುಂಬ ನೆನೆಸ್ಕೊತೀವಿ. ಊರಿಗೆ ಹೋದರೆ ನಮ್ಮ ಅಪ್ಪ ನೆನಪಾಗೇ ಆಗ್ತಾರೆ. ಇನ್ನು ದೊಡ್ಡಪ್ಪ ಇರೋದು ಇಲ್ಲಿ ನಮ್ಮ ಅಣ್ಣ ಆಗಲಿ, ಅತ್ತಿಗೆ, ಈಗ ನಮ್ಮ ದೊಡ್ಡಮ್ಮಗೆ ಅವ್ರಿಗೆಲ್ಲ ಮಿಸ್ ಆಗುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರು ಎಲ್ಲಿದ್ರೇನು ಅವ್ರ ಆಶೀರ್ವಾದ ಅಂತೂ ನಮಗೆ ಮಿಸ್ ಆಗಲ್ಲ, ಇದ್ದೇ ಇರುತ್ತೆ. ಇದೆಲ್ಲ ಬಂದುಬಿಟ್ಟು ಅವರು 5 ಗಂಟೆನಲ್ಲೋ 4 ಗಂಟೆಗೆ ಪೂಜೆ ಮಾಡಿರೋದು. ಇದು ನಮ್ಮ ಅಣ್ಣ ಮಗ ಬಂದುಬಿಟ್ಟು ಎಲ್ಲ ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡಿದ್ದ. ಅಣ್ಣ ಕಳಿಸಿದ್ರು ಈ ವಿಡಿಯೋ. ಸರಿ, ಇದನ್ನು ಹಾಕೋಣ ಎಲ್ಲ ಒಂದು ವೀಡಿಯೋ ಮಾಡಿಬಿಟ್ಟು. ಅಣ್ಣದು ಕೂಡ ಒಂದು ಗ್ರೂಪ್ ಪ್ರವೇಶ ಅಂದರೆ ಒಂದು ನೆನಪಿರತ್ತೆ ಅಂದ್ಬಿಟ್ಟು. ಇನ್ನು ನಾನು ಹೋಗೋಷ್ಟರೊಳಗೆ ಇನ್ನು ಗೊತ್ತಿರೋದೆಲ್ಲ, ನಾನು ಬೆಳಗ್ಗೆ ಬೇಗ ಹೋದರೆ ಕೂಡ ಹೋಗೋಷ್ಟರೊಳಗೆ ಸಾಯಂಕಾಲನೇ ಆಗೋದು. ಇನ್ನು ಟ್ರೈನ್ಗೆ ಹೋಗಿ ಅಲ್ಲಿಂದ ಮಕ್ಳನ್ನ ಕರ್ಕೊಂಡು ಹೋಗೋದು ಅಂದರೆ ನನಗೆ ಆಗಲ್ಲ. ಆರಾಮಾಗಿ ಬಸ್ಸಲ್ಲಾದರೆ 2 ಬಸ್ಸು, ಮತ್ತು ಮುಳಬಾಗಿಲಿಂದ ಇಲ್ಲಿಗೊಂದು 3 ಬಸ್ಸು ಜರ್ನಿ. ಅದಕ್ಕೆ ನಾನು ಹೋಗೋಷ್ಟರೊಳಗೆ ಆಲ್ಮೋಸ್ಟ್ ನಮ್ಮ ರಿಲೇಷನಲ್ಲೆಲ್ಲ ಹೋಗ್ಬಿಟ್ಟಿದ್ರು. ಅಕ್ಕ ಮಗಳು ಮಾತ್ರ ಒಬ್ಬಳಿದ್ರು ಅಷ್ಟೇ, ಅಂದರೆ ನನ್ನ ತಂಗಿ ಆಗ್ತಾಳೆ, ಅವಳೊಬ್ಬಳು ಮಾತ್ರನೇ ಇದ್ದಿದ್ದು. ಇನ್ನೆಲ್ಲ ಬಂದು ಹೋಗಿದ್ರು. ಮತ್ತು ನಮ್ಮ ಅತ್ತಿಗೆ, ಇವು ಚಿಕ್ಕವಳು ಮಾಲಿನಿ, ಅಂದರೆ ನಾನು ಅತ್ತಿಗೆ ಅಂತ ಕರೆಯಲ್ಲ, ಹೆಸ್ರಿಕೆ ಕರೆಯೋದು. ಮತ್ತು ಇದು ಕಿಚನ್ನು ಚೆನ್ನಾಗಿತ್ತು. ಇನ್ನು ಪಾತ್ರೆ ಏನು ಜೋಡಿಸಿಲ್ಲ, ಅದಕ್ಕೆ ಇರಲಿ ಅಂದ್ಬಿಟ್ಟು ಸುಮ್ಮನೆ ಇದು ಮಾಡಿದ್ದು. ಅಣ್ಣ ಮಗಳು ಎಷ್ಟು ಚಿಕ್ಕವಳಿದ್ಲು ಗೊತ್ತಾ, ಇವಾಗ ಅವಳು ಕ್ಯಾಮ್ರಾ ನೋಡಿಕೊಂಡು ಫುಲ್ಲು ಖುಷಿಯಾಗಿದ್ಲು. ಇನ್ನು ನನಗೂ ಹೊಟ್ಟೆ ಹಶ್ವಾಗ್ತಾಯಿತ್ತು ಬೆಳಗ್ಗೆ ತಿಂದಿದ್ದು. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಹೋದರೆ ಪಾಯಸ ಕೂಡ ಹಾಕ್ಕೊಳ್ಳಲ್ಲ. ಅಣ್ಣ ಹಾಕ್ಬಿಟ್ರು. ಪಲಾವು ಮತ್ತು ಮೊಸರು, ಗೊತ್ತಿರೋದೆ, ಮೆಣಸಿನ್ಕಾಯಿ ಬಜ್ಜಿ, ಇಷ್ಟೇ ನಾನು ಹಾಕ್ಕೊಳ್ಳೋದಿಲ್ಲ. ಪಲ್ಯ ಏನಾದರೂ ಇದ್ದರೆ ಹಾಕ್ಕೊತೀನಿ. ನನ್ನ ಮಗ ಅಂತೂ ಹಾಯ್ ಹೇಳ್ತಾ ಇದ್ದಾನೆ ನಿಮಗೆ. ಮತ್ತು ನಾವು ಅದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಣ್ಣ ಮತ್ತು ದೊಡ್ಡಪ್ಪ ಮಕ್ಕಳು ಮತ್ತು ನಮ್ಮ ಚಿಕ್ಕಪ್ಪ ಕಿಶೋರ ಎಲ್ಲರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು, ಮತ್ತು ನಾನು ತಗೊಬಂದಿದ್ನಲ್ಲ ಬಿಂದಿಗೆ, ಅದೇನೋ ಹೇಳಿ ಕೊಡ್ತಾಯಿದ್ದೀನಿ. ಅದಕ್ಕೆ ನಮ್ಗೆ ನಗು ಬಂತು. ಅಣ್ಣ ಬಂದುಬಿಟ್ಟು ನಾನು ಯೂಟ್ಯೂಬ್ ಮಾಡೋ ಬಗ್ಗೆ ತುಂಬ ಖುಷಿಯಾಗಿ ಯಾರಿಗೋ ಅವ್ರ ಫ್ರೆಂಡ್ಗೆ ಹೇಳ್ತಿದ್ದೆ, ಖುಷಿ ಆಯಿತು. ಮತ್ತು ಫಂಕ್ಷನ್ ಎಲ್ಲ ಮುಗೀತು. ನಾನು ಇನ್ನು ಅರಿಶಿನ ಕುಂಕುಮ ಎಲ್ಲ ತಗೊಂಡು
ಇನ್ನು ಹೋಗೋಣ ಅನ್ನೋಷ್ಟರೊಳಗೆ ನನ್ನ ಮಗಳು ಬಂದಳು. ಅದಕ್ಕೆ ನಮ್ಮ ಅತ್ತಿಗೆ ಹೇಳ್ತಾ ಇದ್ದಾಳೆ, ಬಂದು ಅರಿಶಿನ ಕುಂಕುಮ ಇಕ್ಕು ಅಂತ. ತುಂಬ ಆಟ ಆಡಿಸ್ತಾರೆ ಪಾಪ ವಲ್ಲಿನ. ಅವಳು ಸುಮ್ಮನೆ ನಕ್ಕೊಂಡು ಆಮೇಲೆ ಅವಳು ಬಂದು ಅರಿಶಿನ ಕುಂಕುಮ ಎಲ್ಲ ತಗೊಂಡ್ಳು. ನಿಮಗೂ ಈ ವಿಡಿಯೋ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾಕೆ ಅಂದರೆ ಪ್ರತಿ ಸಲ ಊರಿನಿಂದ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿದ್ರೆ ನನ್ನ ವಿಡಿಯೋ ಎಲ್ಲಿವರೆಗೂ ರೀಚ್ ಆಗಿದೆ ಅಂದ್ಬಿಟ್ಟು ನನಗೂ ಸ್ವಲ್ಪ ಖುಷಿ ಆಗುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಎನರ್ಜಿ ಬರೋ ಥರ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ನೀವೇನಾದರೂ ಯಾವ ಊರಿನಿಂದ ನೋಡ್ತಾ ಇದ್ದೀರಾ ದಯವಿಟ್ಟು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.